Hi, welcome to my YouTube channel, Dhawan Speaks in Kannada. My name is Dhawan MR. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಐ ಆಮ್ ಡೂಯಿಂಗ್ ಮೈ ಇಂಟರ್ನ್ಶಿಪ್ ಅಟ್ ಸಿಮನ್ಸ್ ಹೆಲ್ತಿನಿಯಸ್ ಆ್ಯಂಡ್ ನಾನು ಓದಿದ್ದು ಮಂಡ್ಯ PES ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಆ್ಯಂಡ್ ನಾನು KCET ಮುಖಾಂತರನೇ ಈ ಕಾಲೇಜ್ ಸಿಕ್ಕಿದ್ದು ನನಗೆ. ಸೊ ಈ ವಿಡಿಯೋದಲ್ಲಿ ಒಂದು 5 ಓವರ್ವ್ಯೂಸ್ನ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಿಮ್ಗಿರೋ ಪ್ರೆಸೆಂಟ್ ಮೈಂಡ್ ಸೆಟ್ ಅಬೌಟ್ KCET ಆಫ್ಟರ್ ವಾಚಿಂಗ್ ದಿಸ್ ಒಂದು ಸ್ವಲ್ಪ ಚೇಂಜಸ್ ಡೆಫಿನೆಟಾಗಿ ಆಗುತ್ತೆ. ಸೊ ವಾಚ್ ಟಿಲ್ ದ ಎಂಡ್. ಆ್ಯಂಡ್ ಸೊ ಫಸ್ಟ್ ಓವರ್ವ್ಯೂ ಬಂದು ವಾಟ್ ಈಸ್ KCET. KCET ಅಂದ್ರೆ ಏನು? ಸೊ KCET ಸ್ಟ್ಯಾಂಡ್ಸ್ ಫಾರ್ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್. ಸೊ ಯಾರು ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ನ ಅಂದರೆ KEA ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಯಾರೆಲ್ಲ ಬರಿಬೋದು ಈ ಎಕ್ಸಾಮ್ನ ಅಂದರೆ ಯಾರು ಅವ್ರ 12th ಎಕ್ಸಾಮ್ಸ್ನ ಈ ವರ್ಷ ಬರೆದಿರ್ತಾರೆ ಅಥವಾ ಪ್ರೀವಿಯಸ್ ಇಯರ್ಸ್ ರಿಪೀಟೇಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ಈ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತಾರೆ ಬರೆಯೋಕ್ಕೆ. ಸೊ ಅವರು ಅವ್ರ 12th ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅವ್ರ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಲಿ ಅವ್ರ ಬೋರ್ಡ್ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಸೊ ಏನಕ್ಕೆ ಈ ಎಕ್ಸಾಮ್ ಬರೀಬೇಕು ಅಂದರೆ ಈ ಎಕ್ಸಾಮಲ್ಲಿ ಬರೋ ರ್ಯಾಂಕ್, ಆ ರ್ಯಾಂಕ್ ಬೇಸ್ಡ್ ಆನ್ ನಿಮಗೆ ನೆಕ್ಸ್ಟ್ ಯಾವ ಕಾಲೇಜಲ್ಲಿ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ, ಯಾವ ಕೋರ್ಸಲ್ಲಿ ಸಿಗುತ್ತೆ ಎಲ್ಲ ಡಿಸೈಡ್ ಆಗೋದು ಈ ಎಕ್ಸಾಮಿಂದಾನೆ. ಸೊ ಈ ಎಕ್ಸಾಮ್ ಎಲ್ರಿಗೂ ಯಾರ್ಯಾರು 12th ಮುಗಿಸಿದ್ದೀರಾ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಇದನ್ನ. ಆ್ಯಂಡ್ ದಿಸ್ ಈಸ್ ಅಬೌಟ್ ವಾಟ್ ಈಸ್ KCET. ಸೆಕೆಂಡ್ ಓವರ್ವ್ಯೂ ಬಂದು ಎಕ್ಸಾಮ್ ಪ್ಯಾಟ್ರನ್. ಸೊ ಎಕ್ಸಾಮ್ ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಈ ಎಕ್ಸಾಮ್ MCQ ಟೈಪ್, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲ. ಸೊ ಆನ್ಸರ್ಸ್ ಎಲ್ಲ ಅಲ್ಲೇ ಇರುತ್ತೆ MCQ ಕ್ವಶನ್ಸ್ ರೀತಿಲಿ. ನೀವು OMR ಶೀಟ್ ಕೊಡ್ತಾರೆ ನಿಮಗೆ, ಅಲ್ಲಿ ನೀವು ಕರೆಕ್ಟ್ ಆನ್ಸರ್ನ ಬಬಲ್ ಮಾಡಬೇಕು. ಸೊ ಎಷ್ಟು ಪೇಪರ್ ಇರುತ್ತೆ ಅಂದರೆ ನೀವು PCMB 4 ಇದ್ರೆ ನಿಮ್ಮದು 4 ಪೇಪರ್ ಇರುತ್ತೆ. ಒಂದು ಸೆಷನ್ 1 ಪೇಪರು 2 days ನಡೆಯುತ್ತೆ ಎಕ್ಸಾಮು. ನೀವು 3 ಇದ್ರೆ 2 days ನಡೆಯುತ್ತೆ, ನಿಮ್ಗೆ 1 ಸೆಷನ್ ಇರಲ್ಲ ಅಷ್ಟೇ. ಸೊ ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಸೆಷನ್ ಯಾವ ಎಕ್ಸಾಮ್ ಅಂತ ಇರುತ್ತೆ. ಆಮೇಲಿಂದ ಡ್ಯೂರೇಷನ್. ಸೊ ಈಚ್ ಪೇಪರ್ಗೆ 80 minutes ಡ್ಯೂರೇಷನ್ ಇರುತ್ತೆ. ಆ್ಯಂಡ್ ಎಷ್ಟು ಕ್ವಶನ್ಸ್ ಇರುತ್ತೆ ಅಂದರೆ 60 ಕ್ವಶನ್ಸ್ ಪರ್ ಸಬ್ಜೆಕ್ಟ್, 60 ಕ್ವಶನ್ಸ್ ಇರುತ್ತೆ. ಸೊ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೆಸ್ಟ್ ಏನು ಅಂದರೆ ಈ ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಬೇರೆ ನೀಟ್ JEE ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೀವು ಕರೆಕ್ಟ್ ಮಾಡಿ ಇನ್ನೊಂದು ತಪ್ಪು ಮಾಡಿದ್ರೆ ಸೊ ಏನೋ ನಿಮಗೆ ಯೂಸ್ ಆಗಲ್ಲ ಅದು. ಬಟ್ ಇಲ್ಲಿ ಹಂಗಲ್ಲ, ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ ಅಷ್ಟು ಸ್ಕೋರ್ ನಿಮಗೆ ಸಿಗುತ್ತೆ. ಸೊ ನೀವು 60 ಕ್ವಶನ್ಸಲ್ಲಿ ಎಲ್ಲ ಪೇಪರ್ಸಲ್ಲೂ ಎಲ್ಲ ಕ್ವಶನ್ನು ಮಾರ್ಕ್ ಮಾಡಿ. ಸೊ ನಿಮ್ಗೆ ಗೊತ್ತಿರೋ ಕ್ವಶನ್ಸ್ನ ಕರೆಕ್ಟಾಗಿ ಮಾರ್ಕ್ ಮಾಡಿ, ಗೊತ್ತಿಲ್ಲದೆ ಇರೋದು ನಿಮಗೆ ಯಾವುದು ಆನ್ಸರ್ ಇರ್ಬೋದು ಅನ್ಸುತ್ತೆ ಅದನ್ನು ಚೂಸ್ ಮಾಡಿ. ಏನಕ್ಕಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಸೊ ನಿಮ್ಗೆ ಲಾಸ್ ಆಗಲ್ಲ. ಇಫ್ ಇನ್ ಕೇಸ್ ಅದೇನಾದ್ರು ಕರೆಕ್ಟ್ ಆಗಿದ್ರೆ ನಿಮಗೆ ಅದು ಪ್ರಾಫಿಟೇ ಆಗುತ್ತೆ, ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅದು. ಸೊ ಎಕ್ಸಾಮ್ ಪ್ಯಾಟರ್ನ್ ಈ ಥರ ಇರುತ್ತೆ. ಸೊ KCET ರ್ಯಾಂಕಿಂಗ್ ಆ್ಯಂಡ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್. ಸೊ ಇದು ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಇಟ್ ಕನ್ಸಿಸ್ಟ್ ನಿಮ್ಮ 2 ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ KCET ಎಕ್ಸಾಮ್ಸ್ನ ಆವ್ರೇಜ್. ಸೊ ಹಂಗಂದ್ರೆ KCETಲಿ ಬಂದಿರೋ ಎಕ್ಸಾಮ್ ಮಾರ್ಕ್ಸು ಜೊತೆಗೆ ಬೋರ್ಡಲ್ಲಿ ನಿಮ್ಮ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿದು ಮಾರ್ಕ್ಸು ಎರಡರದ್ದು 50-50% ತೊಗೊಂಡು ಒಂದು ಸಮ್ ಮಾಡಿ 100% ಮಾರ್ಕ್ಸ್ಗೆ ಎಷ್ಟು ಬರುತ್ತೆ ಅದ್ರ ಮೇಲೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ರ್ಯಾಂಕಿಂಗ್ ಹೆಂಗೆ ಬರುತ್ತೆ ಅಂದರೆ ಅದನ್ನ ಯಾರು ಮೊದಲೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಂಗೆ ಇಷ್ಟೇ ರ್ಯಾಂಕ್ ಬರುತ್ತೆ ಅಂತ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಇಯರ್. ಫಾರ್ ಎಕ್ಸಾಂಪಲ್ ಈ ಇಯರ್ ಎಷ್ಟು ಜನ ಈ ಎಕ್ಸಾಮ್ ಬರೀತಾರೆ, ಎಷ್ಟು ಜನ ಈ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತಾರೆ, ಅದ್ರ ಮೇಲೆ ರ್ಯಾಂಕ್ ಬರುತ್ತೆ. ಅರೌಂಡ್ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು 2,80,000 to 3 lakh ಪೀಪಲ್ ಬರೀತಾರೆ ಎಕ್ಸಾಮ್ಸ್ನ. ಸೊ ನೀವು ಈ 3 lakh ಪೀಪಲ್ ಜೊತೆ ಕಾಂಪಿಟೇಷನ್ ಮಾಡ್ತೀರಾ, ನಿಮಗೆ ನಿಮ್ಮ ಮಾರ್ಕ್ಸ್ ಎಷ್ಟಿರುತ್ತೆ ಅಷ್ಟು ರ್ಯಾಂಕ್ ನಿಮಗೆ ಸಿಗುತ್ತೆ. ಸೊ ಇದು ಕಂಪ್ಲೀಟ್ KEA ಅವ್ರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅಸೈನ್ ಮಾಡ್ತಾರೆ ನಿಮ್ಮ ರಿಸಲ್ಟ್ ಶೀಟಲ್ಲಿ. ಸೊ ಈ ರ್ಯಾಂಕ್ ಮುಖಾಂತರ ನೀವು ನೆಕ್ಸ್ಟ್ ಯಾವ ಕಾಲೇಜಸ್ ಅಥವಾ ಯಾವ ಕೋರ್ಸ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಹೌ ಯು ಗೆಟ್ ದ ರ್ಯಾಂಕ್. ಸೊ 50% ಫ್ರಮ್ KCET ಎಕ್ಸಾಮ್, 50% ಫ್ರಮ್ ಯೋರ್ ಬೋರ್ಡ್ ಎಕ್ಸಾಮ್ಸ್. ಸೊ ಎರಡರದ್ದು ಆವ್ರೇಜ್ ಮಾಡ್ತಾರೆ. 100 ಮಾರ್ಕ್ಸಿಗೆ ಎಷ್ಟು ಬರುತ್ತೆ ಅದ್ರ ಮೇಲೆ ನಿಮ್ಗೆ ರ್ಯಾಂಕ್ ಕೊಡ್ತಾರೆ. ಸೊ ನಿಮ್ಮದು KCET ಮಾರ್ಕ್ಸ್ ಜಾಸ್ತಿ ಇದ್ದು ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದ್ರೂ ರ್ಯಾಂಕ್ ಚೆನ್ನಾಗೇ ಬರುತ್ತೆ. ಅಥವಾ KCET ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದ್ದು ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಚೆನ್ನಾಗಿದ್ರು ಅಂದ್ರೂ ರ್ಯಾಂಕ್ ಚೆನ್ನಾಗೇ ಬರುತ್ತೆ. ಸೊ ಎರಡಕ್ಕೂ ಈಕ್ವಲ್ ವೇಟೇಜ್ ಕೊಡ್ಬೇಕು ನೀವು. ಸೊ ಇವಾಗ ಬೋರ್ಡ್ ಎಕ್ಸಾಮ್ ಆಗಿದೆ, ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಬರೆದಿದ್ರೆ KCET ಎಕ್ಸಾಮ್ನು ಚೆನ್ನಾಗಿ ಬರೀರಿ. ಅಥವಾ ಅಲ್ಲೊಂದು ಸ್ವಲ್ಪ ಮೇಲೆ ಕೆಳಗೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಈ ಎಕ್ಸಾಮ್ಸಲ್ಲಿ ಇನ್ನೂ ಮೋರ್ ಎಫರ್ಟ್ಸ್ ಹಾಕಿ ಮೋರ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಇದರಲ್ಲಿ ನೀವು ಫೋಕಸ್ ಮಾಡ್ಬೋದು. ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೌ ಯು ಗೆಟ್ ದ ರ್ಯಾಂಕ್. ಕಾಲೇಜ್ ಮತ್ತು ಕೋರ್ಸ್ ಸಿಗೋದು ಕಂಪ್ಲೀಟ್ಲಿ ನಿಮ್ಮ ರ್ಯಾಂಕ್ ಮೇಲಲ್ಲ.
ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ರಿಸರ್ವೇಷನ್. ಸೊ ನಿಮ್ಗೆ ಏನು ರಿಸರ್ವೇಷನ್ ಇದೆ ಕರ್ನಾಟಕ ಸ್ಟೇಟಲ್ಲಿ, ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ಯೋರ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ತುಂಬ ರಿಸರ್ವೇಷನ್ಸ್ ಇದೆ ಇಲ್ಲಿ, ಲೈಕ್ 1A, 2A, 2B, 3A, 3B, ಗೌರ್ಮೆಂಟ್ ಸ್ಕೂಲ್, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ, ಮೈನಾರಿಟೀಸ್ ಅಂತ ತುಂಬ ಇದೆ. ಸೊ ನಿಮ್ಮ ರ್ಯಾಂಕ್ ಜೊತೆಗೆ ಈ ರಿಸರ್ವೇಷನ್ ಇವೆರಡರ ಬೇಸಿಸ್ ಮೇಲೂ ನಿಮಗೆ ಕಾಲೇಜ್ ಅಲೋಕೇಟ್ ಆಗುತ್ತೆ. ನಾಟ್ ಓನ್ಲಿ ಬರೀ ಮಾರ್ಕ್ಸಿಂದನೂ ಸಿಗಲ್ಲ, ಬರೀ ರಿಸರ್ವೇಷನಿಂದನೂ ಸಿಗಲ್ಲ. ಸೊ ನಿಮಗೆ ಎರಡರ ಬೇಸಿಸ್ ಮೇಲೆ ಕಂಬೈನ್ ಮಾಡೇ ಕಾಲೇಜ್ ಸಿಗೋದು. ಸೊ ನಿಮ್ಗೆ ರ್ಯಾಂಕ್ ಚೆನ್ನಾಗಿದೆ, ರಿಸರ್ವೇಷನ್ನು ಇತ್ತು ಅಂದರೆ ನಿಮ್ಗೆ ಒಳ್ಳೆ ಕಾಲೇಜ್, ಒಳ್ಳೆ ಕೋರ್ಸ್ ಸಿಗುತ್ತೆ. ನಿಮಗೆ ರಿಸರ್ವೇಷನ್ ಇಲ್ಲ, ಬರೀ ಮಾರ್ಕ್ಸ್ ಇದೆ ಅಂದ್ರೂ, ಚೆನ್ನಾಗಿ ಮಾರ್ಕ್ಸ್ ಇದ್ದರೆ ನಿಮಗೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ನಿಮ್ದು ಏನು ರಿಸರ್ವೇಷನ್ ಬರುತ್ತೆ ಅಂತ, ಅದ್ರ ಮೇಲೆ ನಿಮಗೆ ಕಾಲೇಜ್ ಅಲೋಕೇಟ್ ಮತ್ತು ಕೋರ್ಸ್ ಅಲೋಕೇಶನ್ ಆಗುತ್ತೆ. ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್ ವೈಲ್ ದೇರ್ ಪ್ರಿಪೇರಿಂಗ್ ಫಾರ್ ದೇರ್ KCET ಎಕ್ಸಾಮ್ಸ್. ಸೊ ಏನು ಮಿಸ್ಟೇಕ್ಸ್, ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂತ. ಸೊ ಆ ಮೂಮೆಂಟಿಗೆ ಅವ್ರಿಗೆ ಗೊತ್ತಾಗಲ್ಲ ಅದು ಮಿಸ್ಟೇಕ್ ನಾನು ಮಾಡ್ತಿದ್ದೀನಿ ಅಂತ, ಬಟ್ ಲೇಟರ್ ವೆನ್ ರ್ಯಾಂಕ್ ಬಂದಾಗ ಅರ್ಥ ಆಗುತ್ತೆ, ನಾನು ಇದು ಮಾಡಬೇಕಾಗಿತ್ತಲ್ಲ ಅಂತ. ಸೊ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಮೊದಲನೇದು, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಲೆಬಸ್ ಪ್ರಾಪರ್ಲಿ. ಸೊ ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಈ ಎಕ್ಸಾಮ್ಸ್ ಬರೀ ನಿಮ್ಮ ಸೆಕೆಂಡ್ PUC ಸಿಲೆಬಸ್ ಮೇಲೆ ಇರಲ್ಲ, ಫಸ್ಟ್ PUC ಮೇಲೂ ಇರುತ್ತೆ. ಬಟ್ ವೆಯ್ಟೇಜ್ ಮೋರ್ ನಿಮ್ಮ ಸೆಕೆಂಡ್ PUC ಮೇಲೆ ಇರುತ್ತೆ. ಒಂದು 75-25 ಅನ್ಕೊಬೋದು. ಸೊ 75% ನೀವು ಸೆಕೆಂಡ್ PUC ಸಿಲೆಬಸ್ಗೆ ವೆಯ್ಟೇಜ್ ಕೊಟ್ಟರೆ ಕ್ವಶನ್ ಪೇಪರು 25% ಫಸ್ಟ್ PUC ಇರುತ್ತೆ. ಸೊ ಅದು ಮೇಲೆ ಕೆಳಗೆ ಆಗುತ್ತೆ, ಬಟ್ ಎಲ್ಲ ಈ ಥರ ಹೇಳ್ತಾರೆ. ಫಸ್ಟು ಸಿಲೆಬಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಏನು ಓದಬೇಕು, ಯಾವ ಸಬ್ಜೆಕ್ಟ್ ಏನು ಓದಬೇಕು ಅಂತ. ಸೊ ನೀವು ಸೆಕೆಂಡ್ PUC ಜಾಸ್ತಿ ಓದಿದ್ರೆ ಅಡ್ವಾಂಟೇಜ್, ಆಬ್ವಿಯಸ್ಲಿ. ಎರಡೂ ಕವರ್ ಮಾಡಿದ್ರೆ ಇನ್ನೂ ಅಡ್ವಾಂಟೇಜ್ ನಿಮಗೆ, ಯಾಕಂದರೆ ಇಲ್ಲಿ 25% ಕ್ವಶನ್ಸ್ ಬರುತ್ತೆ. ಸೊ 60 ನಿಮಗೆ 45 ಫ್ರಮ್ ಸೆಕೆಂಡ್ PUC ಸಿಲೆಬಸ್, 15 ಫ್ರಮ್ ಫಸ್ಟ್ PUC ಸಿಲೆಬಸ್. ಸೊ ಫಸ್ಟ್ ನೀವು ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಬರೀ ಥಿಯರಿ ಓದೋದು. ಬೋರ್ಡ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿರೋ ರೀತಿನೇ ಬೇರೆ, KCET ಎಕ್ಸಾಮ್, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋ ರೀತಿನೇ ಬೇರೆ ಅಲ್ವಾ. ಸೊ ಬೋರ್ಡ್ ಎಕ್ಸಾಮ್ಸಿಗೆ ನೀವು ಜಾಸ್ತಿ ಥಿಯರಿ ಬೇಸ್ ಓದಿರ್ತೀರ, ಬಟ್ ಇಲ್ಲಿ ನಾಲೆಜ್ ಸೇಮ್ ಇರುತ್ತೆ, ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಬಟ್ ಪ್ರಿಪ್ರೇಷನ್ ಮಾಡೋ ರೀತಿ ಬೇರೆ. ಅಲ್ಲಿ ನೀವು ರೈಟ್ ಪೇಜ್ ಗಟ್ಟಲೆ ಬರೀತೀರಾ, ಬಟ್ ಇಲ್ಲಿ ಓನ್ಲಿ ಸಿಂಗಲ್ ಟಿಕ್, ಆನ್ಸರ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಎಕ್ಸಾಮ್ ತುಂಬ ಈಸಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಕಂಪೇರ್ ಮಾಡಿದ್ರೆ, ಏನಕ್ಕಂದರೆ ಆನ್ಸರ್ ಅಲ್ಲೇ ಇದೆ, ನಿಮ್ಮ ಮುಂದೆನೇ ಇದೆ. ಓನ್ಲಿ ಥಿಂಗ್ ಇಸ್ ನೀವು ಅಲ್ಲಿ ಕರೆಕ್ಟಾಗಿ ಆನ್ಸರ್ನ ಬಬಲ್ ಮಾಡಬೇಕು OMR ಶೀಟಲ್ಲಿ. ಸೊ ಇದು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂದರೆ, ನೀವು ಥಿಯರಿ ಎಕ್ಸಾಮ್ಸ್ ನಾಲೆಜ್ನ ಕ್ಯಾರಿ ಮಾಡಿ ಡೆಫಿನೆಟ್ಲಿ, ಜೊತೆಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಮೇಲೆ ಎಕ್ಸಾಮ್ ಪೇಪರ್ ಪ್ರಿಪೇರ್ ಮಾಡೋದು ಪೇಪರ್ ಸೆಟ್ಟರ್. ಏನಕ್ಕಂದರೆ NCERTನೇ ಬೇಸ್ಡ್ ಆನ್ ಕರ್ನಾಟಕ ಆಗಿರೋದ್ರಿಂದ, ಇದು ಕರ್ನಾಟಕ NCERTನೇ ಅವ್ರು ಪ್ರಿಫರ್ ಮಾಡ್ತಾರೆ, ಬೇರೆ ಎಲ್ಲ ಬುಕ್ಸ್ ಫ್ಯಾನ್ಸಿ ಬುಕ್ಸ್ಗೆ ಕಂಪೇರ್ ಮಾಡಿದ್ರೆ. ಸೊ ಮೋಸ್ಟ್ ಫೋಕಸ್ ನಿಮಗೆ ಕರ್ನಾಟಕ NCERT ಬೋರ್ಡ್ ಟೆಕ್ಸ್ಟ್ ಬುಕ್ ಮೇಲೆ ನಿಮ್ಮ ಫೋಕಸ್ ಇರಬೇಕು ಈ ಎಕ್ಸಾಮ್ ಪರ್ಟಿಕ್ಯುಲರ್ ಆಗಿ. ಸೊ ಅಲ್ಲಿ ನಿಮಗೆ ಹೆಂಗೆ ಓದಬೇಕು ಅಂದರೆ, ಥಿಯರಿ ಓದಬೇಕು, ಒಂದು ಚಾಪ್ಟರ್ ಓದಬೇಕು, ಆ ಚಾಪ್ಟರ್ದು MCQs ಓದಬೇಕು. MCQs ನೀವು ಇಂಟರ್ನೆಟಲ್ಲಿ ತೊಗೊತಿರೋ, ಬೇರೆ ಬುಕ್ಕಲ್ಲಿ ತೊಗೊತಿರೋ, ನೀವೆಲ್ಲರ ತೊಗೊಳ್ಳಿ, ಒಟ್ಟಿನಲ್ಲಿ MCQ ಪ್ರಾಕ್ಟೀಸ್ ಮಾಡಿ. MCQ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪ್ರಿಪ್ರೇಷನ್ ನಿಮ್ಮದು ಪಾತ್ ಸರಿ ಇದೆ ಅಂತ. ನೀವು ಬರೀ ಥಿಯರಿ ಓದ್ತೀರಾ, MCQ ಓದಲ್ಲ ಅಂದರೆ ನಿಮಗೆ ಆ ಥಿಯರಿ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರೋ MCQs ಕೊಡ್ತಾರೆ 4. ಸೊ ನೀವು ಕರೆಕ್ಟ್ ಆ್ಯಕ್ಯುರೇಟ್ ಆನ್ಸರ್ಗೆ ಹಾಕಲ್ಲ, ಯಾವುದೋ ಒಂದಕ್ಕೆ ಹಾಕ್ಬಿಡ್ತೀರಾ. ಸೊ ನಿಮ್ಗೆ ಅಲ್ಲಿ ಕಾನ್ಸೆಪ್ಟ್ ಗೊತ್ತಿದ್ರೂ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಬರೀ ಥಿಯರಿ ಓದಬೇಡಿ, ಜೊತೆಗೆ ಪ್ರಾಕ್ಟೀಸ್ MCQs. ಸೊ ಇದು ಸೆಕೆಂಡ್ ಮಿಸ್ಟೇಕ್. ಇನ್ನೊಂದೇನು ಥರ್ಡ್ ಮಿಸ್ಟೇಕ್ ಅಂದರೆ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್. ಸೊ ಈ ಟೈಮ್ ಇದೆಯಲ್ಲ ಆಫ್ಟರ್ ಎಕ್ಸಾಮ್, ನನಗೆ ಗೊತ್ತು ಇವಾಗ ಎಕ್ಸಾಮ್ ಆಗಿದೆ, ಬಟ್ ಯು ನೀಡ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ನೌ. ಏನಕ್ಕಂದರೆ ಈ ಟೈಮ್ ಇರೋದು, ಇದು ಪಾಸ್ ಆದರೆ ರ್ಯಾಂಕ್ ಬರುತ್ತಲ್ಲ, ಅವಾಗ ಕೊರಗಬೇಕಾಗುತ್ತೆ. ಆವಾಗ 3 months ಇರುತ್ತೆ ಎಂಜಾಯ್ ಮಾಡೋಕ್ಕೆ ರಜದಲ್ಲಿ. ಆ 3 months ನೀವು ಎಂಜಾಯ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ನಿಮ್ಗೆ ರ್ಯಾಂಕ್ ಸರಿಯಾಗಿರಲ್ವಲ್ಲ ಇಲ್ಲಿ. ಸೊ ನೀವು ಈ ಟೈಮ್ನ ನೀವು ಏನು 2.5 months ಅಥವಾ 2 months ಏನಿದೆ ಟೈಮು, ಅದನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನೀವು ಡೆಫಿನೆಟಾಗಿ ಆ 3 monthsನ ಎಂಜಾಯ್ ಮಾಡ್ಬೋದು ಕಂಪ್ಲೀಟ್ಲಿ. ಆವಾಗ ನಿಮ್ಗೆ ಒಂದ್ಸತಿ ರ್ಯಾಂಕ್ ಬಂದಮೇಲೆ ಬರೀ ಕಾಲೇಜ್ ಅಲೋಕೇಶನ್, ಒಂದು ಸ್ವಲ್ಪ ಕೆಲಸ ಇರೋದು ಬಿಟ್ಟರೆ ಕಂಪ್ಲೀಟ್ ಫ್ರೀ. ನಿಮ್ಗೆ ಯಾವ ಸಿಲೆಬಸ್ ಓದಬೇಕು ಅನ್ನೋದು ಇರಲ್ಲ, ನೀವು KCET ಮುಖಾಂತರ ಅಡ್ಮಿಷನ್ ಆಗ್ತೀರಾ ಅಂದರೆ. ಸೊ ಈ ಟೈಮ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ ಗಂಟೆ ತೊಗೊಂಡೋಗ್ಬೇಡಿ, ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಏನು ಓದಬೇಕು ಈ ರಜದಲ್ಲಿ ಅಂತ. ಇದು ರಜಾ ಅನ್ಕೊಬೇಡಿ, ಓದ್ಕೊಳ್ಳೋಕೆ ಟೈಮ್ ಕೊಟ್ಟಿರ್ತಾರಲ್ಲ ಆ ಟೈಮ್ ಅಂದ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಈ ಟೈಮ್. ಇನ್ನೊಂದೇನು ಅಂದರೆ, ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಿಮ್ಗೆ ಎಷ್ಟು ವರ್ಷದ ಸಾಧ್ಯ ಆಗುತ್ತೋ ಅಷ್ಟು ವರ್ಷದ ಇದು ಮಾಡಿ, ಪ್ರಾಕ್ಟೀಸ್ ಮಾಡಿ. ಏನಕ್ಕೆ ಅಂದರೆ ಚಾನ್ಸಸ್ ಆಬ್ವಿಯಸ್ಲಿ ರೈಟ್,
ಏನಕ್ಕೆ ಸೇಮ್ ಕ್ವಶನ್ ಬರಲಿಲ್ಲ ಅಂದರೂ ಆನ್ ದ ಸೇಮ್ ಟಾಪಿಕ್ ಬರುತ್ತೆ. ಸೊ ನೀವು ಆ ಟಾಪಿಕ್ಸ್ ಕ್ಲಿಯರ್ ಆಗಿದ್ರೆ ನೀವು ನಿಮ್ಮ ಪ್ರೆಸೆಂಟ್ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಯಾವುದೇ ಎಕ್ಸಾಮ್ ಆಗಲಿ, ಈ ಎಕ್ಸಾಮ್ ಆಗಲಿ, ಮುಂದೆ ಬರೋ ಎಕ್ಸಾಮ್ಸ್ ಆಗಲಿ, ಪ್ರೀವಿಯಸ್ ಇಯರ್ ಪೇಪರ್ ಒಂಥರ ನಿಮ್ಗೆ ಅಸೆಟ್ ಥರ, ಅದನ್ನು ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಅನ್ಸುತ್ತಲ್ವ ಇದು? ಸೊ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ನಿಮ್ಗೆ ಯಾರ ಜೊತೆ ಇದನ್ನು ಶೇರ್ ಮಾಡಬೇಕು ಅನಿಸುತ್ತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ ಶೇರ್ ಮಾಡಿ, ಆದಷ್ಟು ಜನಕ್ಕೂ ಶೇರ್ ಮಾಡಿ. ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ಕಂಡ್ರು ಇದೊಂಥರ ಲೈಫ್ ಪಾತೆ ಚೇಂಜ್ ಮಾಡಿಬಿಡುತ್ತೆ. ಸೊ ನಂದೇನಾರ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ಆ್ಯಂಡ್ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಅದನ್ನು ಮಾಡೇ ಮಾಡ್ತೀನಿ ವೀಡಿಯೋಸ್ನ. ಆಮೇಲೆ ಆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸೊ ಆಲ್ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ ಬೇಗ. ಆ್ಯಂಡ್ ಇದನ್ನು ನಿಮ್ಗೆ ಕ್ಲಾಸ್ ಗ್ರೂಪ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಏನೇ ಇದ್ರೂ ಶೇರ್ ಮಾಡಿ. ಆ್ಯಂಡ್ ಹೌದು, ನಾನು ನ್ಯೂ ಯೂಟ್ಯೂಬರ್, ನ್ಯೂ ಕಂಟೆಂಟ್ ಕ್ರಿಯೇಟರ್. ಆಮೇಲಿಂದ ನಾನು ಈ ಕಂಪ್ಲೀಟ್ ಜರ್ನಿ ನಿಮ್ಮ ಜೊತೆ ಇರ್ತೀನಿ. ಎಲ್ಲ ಇಂಪಾರ್ಟೆಂಟ್ ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸ್, ಪ್ರಿಪ್ರೇಷನ್, ಕೌನ್ಸಿಲಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲರ ಮೇಲೂ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು. ಸೊ ನಿಮ್ಮ ಸಪೋರ್ಟ್ ನಂಗೆ ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.